ಗೋಲ್ಡನ್ ಟೆಂಪಲ್ ಇತಿಹಾಸ ಮತ್ತು ಪ್ರಾಮುಖ್ಯತೆ. ಹರ್ಮಂದಿರ್ ಸಾಹಿಬ್ ಅಕ್ಷರಶಃ ದೇವರ ಮನೆ ಅಥವಾ ದರ್ಬಾರ್ ಸಾಹಿಬ್ ಅಕ್ಷರಶಃ ಹೈಕೋರ್ಟ್ ಎಂದೂ ಕರೆಯಲ್ಪಡುವ ಗೋಲ್ಡನ್ ಟೆಂಪಲ್ ಪಂಜಾಬ್ನ ಅಮೃತಸರ ನಗರದಲ್ಲಿ ನೆಲೆಗೊಂಡಿರುವ ಪ್ರಮುಖ ಗುರುದ್ವಾರವಾಗಿದೆ. ಇದು ಸಿಖ್ ಧರ್ಮದ ಪ್ರಮುಖ ಆಧ್ಯಾತ್ಮಿಕ ತಾಣವಾಗಿದೆ ಮತ್ತು ಕರ್ತಾರ್ಪುರದ ಗುರುದ್ವಾರ ದರ್ಬಾರ್ ಸಾಹಿಬ್ ಮತ್ತು ನಂಕಾನಾ ಸಾಹಿಬ್ನಲ್ಲಿರುವ ಗುರುದ್ವಾರ ಜನ್ಮ ಸ್ಥಾನದಂತಹ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ದೇವಾಲಯದ ಸ್ಥಳದಲ್ಲಿ ಮಾನವ ನಿರ್ಮಿತ ಕೊಳವನ್ನು 4ನೇ ಸಿಖ್ ಗುರು ರಾಮ್ ದಾಸ್ 1577 ರಲ್ಲಿ ಪೂರ್ಣಗೊಳಿಸಿದರು. 1604 ರಲ್ಲಿ 5ನೇ ಸಿಖ್ ಗುರು ಅರ್ಜನ್ ಗೋಲ್ಡನ್ ಟೆಂಪಲ್ನಲ್ಲಿ ಆದಿ ಗ್ರಂಥದ ಪ್ರತಿಯನ್ನು ಸ್ಥಾಪಿಸಿದರು ಮತ್ತು ಅದರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗುರುದ್ವಾರವು ಮೊಘಲರು ಮತ್ತು ಅಫ್ಘಾನ್ ಆಕ್ರಮಣಕಾರರ ದಾಳಿಗೆ ಗುರಿಯಾದಾಗ ಸಿಖ್ಖರಿಂದ ಹಲವಾರು ಬಾರಿ ಪುನರ್ನಿರ್ಮಿಸಲಾಯಿತು. ಮಹಾರಾಜ ರಂಜಿತ್ ಸಿಂಗ್ ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ 1809 ರಲ್ಲಿ ಅಮೃತಶಿಲೆ ಮತ್ತು ತಾಮ್ರದಲ್ಲಿ ನವೀಕರಿಸಲಾಯಿತು ಮತ್ತು ಗರ್ಭಗುಡಿಯನ್ನು 1830 ರಲ್ಲಿ ಚಿನ್ನದ ಎಲೆಗಳಿಂದ ಹೊದಿಸಲಾಯಿತು. ಆದುದರಿಂದ ಇದನ್ನು ಗೋಲ್ಡನ್ ಟೆಂಪಲ್ ಎಂದು ಕರೆಯಲಾಯಿತು. ಗೋಲ್ಡನ್ ಟೆಂಪಲ್ ಸಿಖ್ ಧರ್ಮದ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಮತ್ತು ಸಿಂಗ್ ಸಭಾ ಚಳುವಳಿ ಮತ್ತು ಪಂಜಾಬಿ ಸುಭಾ ಚಳುವಳಿಯ ಸಮಯದಲ್ಲಿ ಕೇಂದ್ರವಾಯಿತು. 1980 ರ ದಶಕದಲ್ಲಿ ಇದು ಭಾರತ ಸರ್ಕಾರ ಮತ್ತು ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ನೇತೃತ್ವದ ಮೂಲಭೂತವಾದಿ ಚಳವಳಿಯ ನಡುವಿನ ಸಂಘರ್ಷದ ಕೇಂದ್ರವಾಯಿತು. 1984 ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಆಪರೇಷನ್ ಬ್ಲೂ ಸ್ಟಾರ್ ಅಡಿಯಲ್ಲಿ ಭಾರತೀಯ ಸೇನೆಯನ್ನು ಕಳುಹಿಸಿದರು. ಇದು ಗುರುದ್ವಾರಕ್ಕೆ ಭಾರೀ ಹಾನಿಯನ್ನುಂಟುಮಾಡಿತು ಮತ್ತು ಅಕಾಲ್ ತಖ್ತ್ ನಾಶವಾಯಿತು. ಇದರ ನಂತರ ಗುರುದ್ವಾರ ಸಂಕೀರ್ಣವನ್ನು ಪುನರ್ನಿರ್ಮಿಸಲಾಯಿತು. ಗೋಲ್ಡನ್ ಟೆಂಪಲ್ ಎಲ್ಲಾ ಜನರು, ಎಲ್ಲಾ ಧರ್ಮಗಳು ಮತ್ತು ಎಲ್ಲಾ ವರ್ಗದ ಜನರಿಗಾಗಿ ತೆರೆದ ಆರಾಧನೆಯ ಮನೆಯಾಗಿದೆ. ಇದು 4 ಪ್ರವೇಶಗಳನ್ನು ಹೊಂದಿರುವ ಚೌಕಾಕಾರದ ಯೋಜನೆಯನ್ನು ಹೊಂದಿದೆ. ಇದು ಸಿಖ್ ನಂಬಿಕೆ ಮತ್ತು ಎಲ್ಲಾ ಜನರನ್ನು ಇಲ್ಲಿ ಸ್ವಾಗತಿಸುತ್ತದೆ ಎಂಬ ಮನೋಭಾವವನ್ನು ಸಂಕೇತಿಸುತ್ತದೆ. ಸಂಕೀರ್ಣವು ಗರ್ಭಗುಡಿ ಮತ್ತು ಕುಂಡದ ಸುತ್ತಲಿನ ಕಟ್ಟಡಗಳ ಸಂಗ್ರಹವನ್ನು ಒಳಗೊಂಡಿದೆ. ಇದರಲ್ಲಿ ಅಕಾಲ್ ತಖ್ತ್, ಗಡಿಯಾರ ಗೋಪುರ, ಗುರುದ್ವಾರ ಸಮಿತಿ ಕಚೇರಿಗಳು, ವಸ್ತುಸಂಗ್ರಹಾಲಯ ಮತ್ತು ಲಂಗರ್ ಸೇರಿವೆ. ಲಂಗರ್ ಉಚಿತ ಅಡುಗೆಮನೆಯಾಗಿದ್ದು, ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ಸಂದರ್ಶಕರಿಗೆ ಸಸ್ಯಾಹಾರಿ ಆಹಾರವನ್ನು ಒದಗಿಸುತ್ತದೆ. ಪ್ರತಿದಿನ 1,50,000ಕ್ಕೂ ಹೆಚ್ಚು ಜನರು ಪೂಜೆಗಾಗಿ ಪವಿತ್ರ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಗುರುದ್ವಾರ ಸಂಕೀರ್ಣವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿಯೂ ಗುರುತಿಸಲಾಗಿದೆ. ನಾಮಕರಣ ಮತ್ತು ರಚನೆ. ಹರ್ಮಂದಿರ್ ಸಾಹಿಬ್ ಅನ್ನು ಹರಿಮಂದರ್ ಅಥವಾ ಹರಿಮಂದಿರ್ ಸಾಹಿಬ್ ಎಂದೂ ಕರೆಯಲಾಗುತ್ತದೆ ಮತ್ತು ಇದನ್ನು ದರ್ಬಾರ್ ಸಾಹಿಬ್, ಪವಿತ್ರ ಪ್ರೇಕ್ಷಕರು, ಎಂದೂ ಕರೆಯಲಾಗುತ್ತದೆ. ಗರ್ಭಗುಡಿಯು ಚಿನ್ನದ ಎಲೆಯಿಂದ ಆವೃತವಾಗಿರುವ ಕಾರಣ ಇದಕ್ಕೆ ಗೋಲ್ಡನ್ ಟೆಂಪಲ್ ಎಂಬ ಹೆಸರು ಬಂದಿದೆ. ಹರ್ಮಂದಿರ್ ಪದವು ಹರಿ, ಭಗವಂತ, ಮತ್ತು ಮಂದಿರ, ಮನೆ ಯಿಂದ ಮಾಡಲ್ಪಟ್ಟಿದೆ. ಹೆಸರಿಗೆ ಸಾಹಿಬ್ ಸೇರಿಸುವ ಮೂಲಕ ಅದರ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೆಚ್ಚಿಸಲಾಗಿದೆ. ನಿರ್ಮಾಣ ಮತ್ತು ಅಭಿವೃದ್ಧಿ. ಗೋಲ್ಡನ್ ಟೆಂಪಲ್ಗಾಗಿ ಭೂಮಿಯನ್ನು ಸಿಖ್ ಸಂಪ್ರದಾಯದ 3ನೇ ಗುರು ಅಮರ್ ದಾಸ್ ಆಯ್ಕೆ ಮಾಡಿದರು. ಗುರು ರಾಮದಾಸರು ಈ ಸ್ಥಳದಲ್ಲಿ ಮಾನವ ನಿರ್ಮಿತ ಕೊಳವನ್ನು ನಿರ್ಮಿಸಿದರು ಮತ್ತು ನಗರಕ್ಕೆ ರಾಮದಾಸ್ಪುರ ಎಂದು ಹೆಸರಿಸಿದರು. ಗುರು ಅರ್ಜನ್ 1604 ರಲ್ಲಿ ಗುರುದ್ವಾರದ ಒಳಗೆ ಸಿಖ್ ಧರ್ಮಗ್ರಂಥ ಆದಿ ಗ್ರಂಥವನ್ನು ಸ್ಥಾಪಿಸಿದರು ಮತ್ತು ಅಮೃತಸರವನ್ನು ಪ್ರಮುಖ ಸಿಖ್ ಯಾತ್ರಾ ಸ್ಥಳವಾಗಿ ಸ್ಥಾಪಿಸಿದರು. ಗುರು ಅರ್ಜನನ ಹೆಚ್ಚುತ್ತಿರುವ ಪ್ರಭಾವವು ಮೊಘಲ್ ಚಕ್ರವರ್ತಿ ಜಹಾಂಗೀರನ ಗಮನವನ್ನು ಸೆಳೆಯಿತು. ಗುರು ಅರ್ಜನ್ ಅವರನ್ನು ಬಂಧಿಸಲಾಯಿತು ಮತ್ತು ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಕೇಳಲಾಯಿತು, ಮತ್ತು ಅವರು ನಿರಾಕರಿಸಿದಾಗ ಅವರನ್ನು ಚಿತ್ರಹಿಂಸೆ ನೀಡಿ ಕೊಲ್ಲಲಾಯಿತು. ಇದಾದ ನಂತರ ಗುರು ಹರಗೋಬಿಂದರು ಅಮೃತಸರವನ್ನು ಬಿಟ್ಟು ಕಿರಾತಪುರಕ್ಕೆ ಹೋಗಲು ನಿರ್ಧರಿಸಿದರು. 18ನೇ ಶತಮಾನದಲ್ಲಿ ಗೋಲ್ಡನ್ ಟೆಂಪಲ್ ಅನ್ನು ಮೊಘಲ್ ಮತ್ತು ಅಫ್ಘಾನ್ ಆಕ್ರಮಣಕಾರರು ಪದೇ ಪದೇ ನಾಶಪಡಿಸಿದರು, ಆದರೆ ಸಿಖ್ಖರು ಪ್ರತಿ ಬಾರಿ ಅದನ್ನು ಪುನರ್ನಿರ್ಮಿಸುತ್ತಿದ್ದರು. 1762 ರಲ್ಲಿ ಅಹ್ಮದ್ ಶಾ ದುರಾನಿ ದೇವಸ್ಥಾನವನ್ನು ಗನ್ ಪೌಡರ್ ನಿಂದ ಸ್ಫೋಟಿಸಿದ ನಂತರ ಬಾಬಾ ಜಸ್ಸಾ ಸಿಂಗ್ ಅಹ್ಲುವಾಲಿಯಾ ಅದನ್ನು ಪುನರ್ನಿರ್ಮಿಸಿದರು. ಮಹಾರಾಜ ರಂಜಿತ್ ಸಿಂಗ್ ಅವರ ಆಳ್ವಿಕೆಯಲ್ಲಿ ಗೋಲ್ಡನ್ ಟೆಂಪಲ್ ಅನ್ನು ಪುನರ್ನಿರ್ಮಿಸಲಾಯಿತು. ಅವರು 1830 ರಲ್ಲಿ ಗರ್ಭಗುಡಿಯನ್ನು ಚಿನ್ನದ ಎಲೆಗಳಿಂದ ಮುಚ್ಚಿದರು, ಅದಕ್ಕೆ ಗೋಲ್ಡನ್ ಟೆಂಪಲ್ ಎಂದು ಹೆಸರಿಡಲಾಯಿತು. ಸಿಖ್ ಧರ್ಮದಲ್ಲಿ ಗೋಲ್ಡನ್ ಟೆಂಪಲ್ ಪ್ರಾಮುಖ್ಯತೆ. ಗೋಲ್ಡನ್ ಟೆಂಪಲ್ ಸಿಖ್ ಧರ್ಮದ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಮತ್ತು ಇದು ವಿವಿಧ ಐತಿಹಾಸಿಕ ಚಳುವಳಿಗಳ ಕೇಂದ್ರವಾಗಿದೆ. ಇದು ಸಿಖ್ ನಂಬಿಕೆ ಮತ್ತು ಸಮುದಾಯದ ಸಂಕೇತವಾಗಿದೆ ಮತ್ತು ಪ್ರತಿದಿನ ಸಾವಿರಾರು ಜನರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಅದರ ತೆರೆದ ಬಾಗಿಲುಗಳು ಮತ್ತು ಲಂಗರ್ ಸಂಪ್ರದಾಯವು ಸಿಖ್ ಧರ್ಮದ ಸಮಾನತೆ ಮತ್ತು ಸೇವೆಯ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ. ರಂಜಿತ್ ಸಿಂಗ್ ಯುಗದ ಪುನರ್ನಿರ್ಮಾಣ. 36ನೇ ವಯಸ್ಸಿನಲ್ಲಿ
ರಂಜಿತ್ ಸಿಂಗ್ ಅವರು ತಮ್ಮ ಸುಕರ್ಚಾಕಿಯ ಮಿಸ್ಲ್ ಸೈನ್ಯ ಮತ್ತು ಅವರ ಅತ್ತೆ ರಾಣಿ ಸದಾ ಕೌರ್ ಸಹಾಯದಿಂದ ಸಿಖ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದರು. 22ನೇ ವಯಸ್ಸಿನಲ್ಲಿ 1802ರಲ್ಲಿ ಅವರು ಬಂಗಿ ಸಿಖ್ ಮಿಸ್ಲ್ನಿಂದ ಅಮೃತಸರವನ್ನು ವಶಪಡಿಸಿಕೊಂಡರು ಮತ್ತು ಗೋಲ್ಡನ್ ಟೆಂಪಲ್ಗೆ ಗೌರವ ಸಲ್ಲಿಸಿದರು. ಅಮೃತಶಿಲೆ ಮತ್ತು ಚಿನ್ನದಿಂದ ಅದನ್ನು ನವೀಕರಿಸುವುದಾಗಿ ಘೋಷಿಸಿದರು. ಸಿಖ್ ದೊರೆ ಸೀಲಿಂಗ್ಗಾಗಿ ಗಿಲ್ಡೆಡ್ ತಾಮ್ರದ ಫಲಕಗಳನ್ನು ಕೊಡುಗೆಯಾಗಿ ನೀಡಿದರು, ಅಂದಿನ ಕರೆನ್ಸಿಯಲ್ಲಿ 5 ಲಕ್ಷ ರೂಪಾಯಿ. ಮೇಲ್ಛಾವಣಿಯ ಕೆಲಸವನ್ನು ಪೂರ್ಣಗೊಳಿಸಲು ಅವರು ಮೆಕ್ಯಾನಿಕ್ ಯಾರ್ ಮುಹಮ್ಮದ್ ಖಾನ್ ಅವರನ್ನು ನೇಮಿಸಿದರು ಮತ್ತು ಭಾಯಿ ಸ್ಯಾಂಡ್ ಸಿಂಗ್ ಸ್ವತಃ ಮೇಲ್ವಿಚಾರಣೆ ಮಾಡಿದರು. 1803ರಲ್ಲಿ ದೇವಾಲಯದ ಮೇಲೆ ಮೊದಲ ಗಿಲ್ಡೆಡ್ ತಾಮ್ರದ ಫಲಕವನ್ನು ಇರಿಸಲಾಯಿತು. ತಾರಾ ಸಿಂಗ್ ಘೇಬಾ, ಪ್ರತಾಪ್ ಸಿಂಗ್, ಜೋಧ್ ಸಿಂಗ್ ಮತ್ತು ಗಂಡಾ ಸಿಂಗ್ ಪೇಶಾವರಿ ಸೇರಿದಂತೆ ಅನೇಕ ವ್ಯಕ್ತಿಗಳು ಮೊದಲ ಮಹಡಿಯ ಸೀಲಿಂಗ್ ಅನ್ನು ಅಲಂಕರಿಸಲು ಮತ್ತು ಸುಂದರಗೊಳಿಸಲು ಕೊಡುಗೆ ನೀಡಿದ್ದಾರೆ. ಗಂಡಾ ಸಿಂಗ್ ಪೇಶಾವರಿ 1823ರಲ್ಲಿ ತನ್ನ ದೇಣಿಗೆಯನ್ನು ಕಳುಹಿಸಿದನು. ಜಿಂದ್ ರಾಜ್ಯದ ರಾಜ ಸಂಗತ್ ಸಿಂಗ್ ಅವರು ದಾರ್ಶನಿ ದಿಯೋರಿ ಎಂದು ಕರೆಯಲ್ಪಡುವ ದೇವಾಲಯದ ಮುಖ್ಯ ದ್ವಾರದ ಮುಖ್ಯ ದ್ವಾರ ಮತ್ತು ಕಮಾನುಗಳ ತಾಮ್ರದ ಅಲಂಕಾರ ಮತ್ತು ಚಿನ್ನಾಭರಣಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಸಿಖ್ ಧರ್ಮದಲ್ಲಿ ದೇವಾಲಯದ ಕೇಂದ್ರ ಮತ್ತು ಅತ್ಯುನ್ನತ ಪ್ರಾಮುಖ್ಯತೆಯಿಂದಾಗಿ, ಆ ಯುಗದ ಬಹುತೇಕ ಪ್ರತಿ ಸಿಖ್ ಸರ್ದಾರ್ ದೇವಾಲಯದ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಪುನಃಸ್ಥಾಪನೆಯಲ್ಲಿ ಕೆಲವು ರೀತಿಯಲ್ಲಿ ಸಹಾಯ ಮಾಡಿದರು. ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಸಹಾಯ ಮಾಡಿದ ಕಾರಣ, ದೇವಾಲಯದ ಕೆಲವು ಭಾಗಗಳನ್ನು ಯಾವಾಗ ಮತ್ತು ಯಾರಿಂದ ನಿರ್ಮಿಸಲಾಗಿದೆ ಅಥವಾ ಅಲಂಕರಿಸಲಾಗಿದೆ ಎಂಬುದನ್ನು ಕಂಡುಹಿಡಿಯುವುದು ಕಷ್ಟಕರವಾಗಿದೆ. 1809ರಲ್ಲಿ ದೇವಾಲಯವನ್ನು ಅಮೃತಶಿಲೆ ಮತ್ತು ತಾಮ್ರದಿಂದ ನವೀಕರಿಸಲಾಯಿತು ಮತ್ತು 1830ರಲ್ಲಿ ರಂಜಿತ್ ಸಿಂಗ್ ಅವರು ಗರ್ಭಗುಡಿಯನ್ನು ಚಿನ್ನದ ಎಲೆಯಿಂದ ಮುಚ್ಚಲು ಚಿನ್ನವನ್ನು ದಾನ ಮಾಡಿದರು. ದೇವಾಲಯದ ಪ್ರವೇಶದ್ವಾರದಲ್ಲಿ ರಂಜಿತ್ ಸಿಂಗ್ ದೇವಾಲಯದ ಜೀರ್ಣೋದ್ಧಾರದ ಸ್ಮರಣಾರ್ಥವಾಗಿ ಒಂದು ಶಾಸನವಿದೆ. ಮಹಾಗುರುಗಳು ತಮ್ಮ ಬುದ್ಧಿವಂತಿಕೆಯಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರನ್ನು ತಮ್ಮ ಮುಖ್ಯ ಸೇವಕ ಮತ್ತು ಸಿಖ್ ಎಂದು ಪರಿಗಣಿಸಿದ್ದಾರೆ ಮತ್ತು ಅವರ ಔದಾರ್ಯದಿಂದ ಅವರಿಗೆ ದೇವಾಲಯದ ಸೇವೆ ಮಾಡುವ ಸವಲತ್ತು ನೀಡಿದರು. ದೇವಾಲಯದ ಪ್ರವೇಶದ್ವಾರದಲ್ಲಿರುವ ಪರಿಹಾರ ಲೋಹದ ಮೇಲೆ ಗುರುಮುಖಿ ಶಾಸನದ ಇಂಗ್ಲಿಷ್ ಅನುವಾದ, ಪಂಜಾಬ್ ಆರ್ಟ್ ಅಂಡ್ ಕಲ್ಚರ್, 1988, ಪುಟ 59, ಕನ್ವರ್ಜಿತ್ ಸಿಂಗ್ ಕಾಂಗ್ ಅನುವಾದಿಸಿದ್ದಾರೆ. ಮಹಾರಾಜ ರಂಜಿತ್ ಸಿಂಗ್ ಅವರ ಮೂಲಕ ಗುರುದ್ವಾರದ ಬಗ್ಗೆ ತಿಳಿದುಕೊಂಡ ನಂತರ, ಹೈದರಾಬಾದ್ನ 7ನೇ ನಿಜಾಂ ಮೀರ್ ಉಸ್ಮಾನ್ ಅಲಿ ಖಾನ್ ಇದಕ್ಕಾಗಿ ವಾರ್ಷಿಕ ಅನುದಾನವನ್ನು ಮಾಡಲು ಪ್ರಾರಂಭಿಸಿದರು. ಗೋಲ್ಡನ್ ಟೆಂಪಲ್ ಕಟ್ಟಡಗಳ ಸಂಪೂರ್ಣ ಸಂಕೀರ್ಣವನ್ನು ಉಲ್ಲೇಖಿಸುವ ದರ್ಬಾರ್ ಸಾಹಿಬ್ನ ನಿರ್ವಹಣೆ ಮತ್ತು ಕಾರ್ಯಾಚರಣೆಯನ್ನು ರಂಜಿತ್ ಸಿಂಗ್ ನಿರ್ವಹಿಸಿದರು. ಅವರು ಅದನ್ನು ನಿರ್ವಹಿಸಲು ಸರ್ದಾರ್ ದೇಸಾ ಸಿಂಗ್ ಮಜಿತಿಯಾ 1768ರಿಂದ 1832 ಅವರನ್ನು ನೇಮಿಸಿದರು ಮತ್ತು ಭೂಮಿ ಅನುದಾನವನ್ನು ಮಾಡಿದರು. ಸಂಗ್ರಹಿಸಿದ ಆದಾಯವನ್ನು ದೇವಾಲಯದ ನಿರ್ವಹಣೆ ಮತ್ತು ಕಾರ್ಯಾಚರಣೆಗೆ ನಿಯೋಜಿಸಲಾಯಿತು. ರಂಜಿತ್ ಸಿಂಗ್ ಅವರು ದೇವಾಲಯದ ಅಧಿಕಾರಿಗಳ ಭಾರತದ ಸ್ವಾತಂತ್ರ್ಯದ ನಂತರ ವಿನಾಶ ಮತ್ತು ಪುನರ್ನಿರ್ಮಾಣ. ಆಪರೇಷನ್ ಬ್ಲೂ ಸ್ಟಾರ್ ಸಮಯದಲ್ಲಿ ವಿನಾಶ. ಭಯೋತ್ಪಾದಕ ಸಿಖ್ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಮತ್ತು ಅವನ ಅನುಯಾಯಿಗಳನ್ನು ಹರ್ಮಂದಿರ್ ಸಾಹಿಬ್ ಸಂಕೀರ್ಣದಿಂದ ತೆಗೆದುಹಾಕಲು ಭಾರತೀಯ ಸೇನೆಯು 1984ರ ಜೂನ್ 1 ಮತ್ತು 8ರ ನಡುವೆ ನಡೆಸಿದ ಆಪರೇಷನ್ ಬ್ಲೂ ಸ್ಟಾರ್ ಸಮಯದಲ್ಲಿ ಗೋಲ್ಡನ್ ಟೆಂಪಲ್ ಸಂಕೀರ್ಣದ ನಾಶವು ಸಂಭವಿಸಿತು. ಈ ಸೇನಾ ಕಾರ್ಯಾಚರಣೆಯ ನಿರ್ಧಾರವನ್ನು ಪ್ರಧಾನಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡಿದ್ದಾರೆ. ಜುಲೈ 1982ರಲ್ಲಿ, ಅಕಾಲಿದಳದ ಅಧ್ಯಕ್ಷ ಹರ್ಚಂದ್ ಸಿಂಗ್ ಲೊಂಗೋವಾಲ್ ಅವರು ಭಿಂದ್ರನ್ವಾಲೆ ಅವರನ್ನು ಗೋಲ್ಡನ್ ಟೆಂಪಲ್ನಲ್ಲಿ ಆಶ್ರಯ ಪಡೆಯಲು ಆಹ್ವಾನಿಸಿದರು, ಇದರಿಂದಾಗಿ ಅವರು ಬಂಧನವನ್ನು ತಪ್ಪಿಸಬಹುದು. ಭಿಂದ್ರನ್ವಾಲೆ ಅವರು ದೇವಾಲಯದ ಸಂಕೀರ್ಣವನ್ನು ಶಸ್ತ್ರಾಗಾರ ಮತ್ತು ಪ್ರಧಾನ ಕಚೇರಿಯನ್ನಾಗಿ ಮಾಡಿದ್ದಾರೆ ಎಂದು ಸರ್ಕಾರ ಆರೋಪಿಸಿದೆ. ಜೂನ್ 1984ರಂದು, ಉಗ್ರಗಾಮಿಗಳೊಂದಿಗಿನ ಮಾತುಕತೆ ವಿಫಲವಾದ ನಂತರ, ಇಂದಿರಾ ಗಾಂಧಿಯವರು ಪಂಜಾಬ್ನಾದ್ಯಂತ ಹಲವಾರು ಸಿಖ್ ದೇವಾಲಯಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸುವ ಆಪರೇಷನ್ ಬ್ಲೂ ಸ್ಟಾರ್ ಅನ್ನು ಪ್ರಾರಂಭಿಸಲು ಸೈನ್ಯಕ್ಕೆ ಆದೇಶಿಸಿದರು. ಜೂನ್ 1984ರಂದು, ಮಿಲಿಟರಿ ಮತ್ತು ಅರೆಸೈನಿಕ ಪಡೆಗಳು ಗೋಲ್ಡನ್ ಟೆಂಪಲ್ ಸಂಕೀರ್ಣವನ್ನು ಸುತ್ತುವರೆದವು. ಘರ್ಷಣೆಗಳು ಜೂನ್ 5ರಂದು ಪ್ರಾರಂಭವಾಯಿತು ಮತ್ತು 3 ದಿನಗಳ ಕಾಲ ನಡೆಯಿತು. ಆಪರೇಷನ್ ವುಡ್ರೋಸ್ ಹೆಸರಿನಲ್ಲಿ ಪಂಜಾಬ್ನಾದ್ಯಂತ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಯಿತು. ಮಿಲಿಟರಿ ಕ್ರಮಗಳು ಮತ್ತು ಸಾವುನೋವುಗಳು. ಉಗ್ರರ ಬಲವನ್ನು ಸೇನೆ ಕಡಿಮೆ ಅಂದಾಜು ಮಾಡಿತ್ತು. ಉಗ್ರರು ಚೀನಾ ನಿರ್ಮಿತ ರಾಕೆಟ್ ಚಾಲಿತ ಗ್ರೆನೇಡ್ ಲಾಂಚರ್ಗಳನ್ನು ಹೊಂದಿದ್ದರು. ಸೇನೆಯು ಟ್ಯಾಂಕ್ಗಳು ಮತ್ತು ಭಾರೀ ಫಿರಂಗಿಗಳನ್ನು ಬಳಸಿ ದಾಳಿ ನಡೆಸಿತು. 24 ಗಂಟೆಗಳ ಗುಂಡಿನ ಚಕಮಕಿಯ ನಂತರ, ಸೇನೆಯು ದೇವಾಲಯದ ಸಂಕೀರ್ಣದ ಮೇಲೆ ನಿಯಂತ್ರಣ ಸಾಧಿಸಿತು. 83 ಸೈನಿಕರು ಸಾವನ್ನಪ್ಪಿದರು ಮತ್ತು 249 ಮಂದಿ ಗಾಯಗೊಂಡರು.
ಅಧಿಕೃತ ಅಂಕಿಅಂಶಗಳ ಪ್ರಕಾರ 1592 ಭಯೋತ್ಪಾದಕರನ್ನು ಸೆರೆಹಿಡಿಯಲಾಯಿತು ಮತ್ತು 493 ಭಯೋತ್ಪಾದಕರು ಮತ್ತು ನಾಗರಿಕರು ಕೊಲ್ಲಲ್ಪಟ್ಟರು. ಭಯೋತ್ಪಾದಕರು ಯಾತ್ರಿಕರನ್ನು ಮಾನವ ಗುರಾಣಿಯಾಗಿ ಬಳಸಿಕೊಂಡಿದ್ದಾರೆ ಎಂದು ಸರ್ಕಾರ ಹೇಳಿಕೊಂಡಿದೆ. ವಿದೇಶಿ ವರದಿಗಾರರು ಮತ್ತು ಗಾಯಾಳುಗಳು. ಅಸೋಸಿಯೇಟೆಡ್ ಪ್ರೆಸ್ ಸೌತ್ ಏಷಿಯಾ ವರದಿಗಾರ ಬ್ರಹ್ಮ ಚೆಲ್ಲಾನಿ ಅವರು ಮಾಧ್ಯಮದ ಕತ್ತಲೆಯ ಹೊರತಾಗಿಯೂ ಅಮೃತಸರದಲ್ಲಿ ಉಳಿದುಕೊಂಡ ಏಕೈಕ ವಿದೇಶಿ ವರದಿಗಾರರಾಗಿದ್ದರು. ಅವರ ವರದಿಯ ಪ್ರಕಾರ, ಸರಿಸುಮಾರು 780 ಭಯೋತ್ಪಾದಕರು ಮತ್ತು ನಾಗರಿಕರು ಮತ್ತು 400 ಸೈನಿಕರು ಕೊಲ್ಲಲ್ಪಟ್ಟರು. ಸರಿಸುಮಾರು 8ರಿಂದ 10 ಶಂಕಿತ ಸಿಖ್ ಉಗ್ರಗಾಮಿಗಳು ತಮ್ಮ ಕೈಗಳನ್ನು ಕಟ್ಟಿಕೊಂಡು ಗುಂಡು ಹಾರಿಸಿದ್ದಾರೆ ಎಂದು ಅವರು ವರದಿ ಮಾಡಿದ್ದಾರೆ. ಭಾರತ ಸರ್ಕಾರವು ಪತ್ರಿಕಾ ಸೆನ್ಸಾರ್ಶಿಪ್ ಅನ್ನು ಉಲ್ಲಂಘಿಸಿದ್ದಾರೆ ಮತ್ತು ಕೋಮು ದ್ವೇಷವನ್ನು ಪ್ರಚೋದಿಸುತ್ತಿದ್ದಾರೆ ಎಂದು ಆರೋಪಿಸಿದರು, ಆದರೆ ಅವರ ವರದಿಗಳನ್ನು ಆಧಾರರಹಿತವೆಂದು ಕರೆದರು ಮತ್ತು ಅಪಘಾತದ ಅಂಕಿಅಂಶಗಳನ್ನು ವಿವಾದಿಸಿದರು. ಸಿಖ್ ಸಮುದಾಯದ ಪ್ರತಿಕ್ರಿಯೆ. ದೇವಾಲಯದ ಸಂಕೀರ್ಣದಲ್ಲಿನ ಮಿಲಿಟರಿ ಕಾರ್ಯಾಚರಣೆಯನ್ನು ವಿಶ್ವದಾದ್ಯಂತ ಸಿಖ್ಖರು ಟೀಕಿಸಿದರು. ಅನೇಕ ಸಿಖ್ ಸೈನಿಕರು ತಮ್ಮ ಘಟಕಗಳನ್ನು ತೊರೆದರು ಮತ್ತು ನಾಗರಿಕ ಆಡಳಿತ ಕಚೇರಿಗಳಿಗೆ ರಾಜೀನಾಮೆ ನೀಡಿದರು. ಕಾರ್ಯಾಚರಣೆಯ 5 ತಿಂಗಳ ನಂತರ, ಅಕ್ಟೋಬರ್ 31, 1984 ರಂದು, ಇಂದಿರಾ ಗಾಂಧಿಯನ್ನು ಅವರ 2 ಸಿಖ್ ಅಂಗರಕ್ಷಕರು ಹತ್ಯೆ ಮಾಡಿದರು. ತರುವಾಯ, ದೆಹಲಿಯೊಂದರಲ್ಲೇ 1984 ರ ಸಿಖ್ ವಿರೋಧಿ ದಂಗೆಯಲ್ಲಿ 3000ಕ್ಕೂ ಹೆಚ್ಚು ಸಿಖ್ಖರು ಕೊಲ್ಲಲ್ಪಟ್ಟರು. ಪುನರ್ನಿರ್ಮಾಣ ಮತ್ತು ಪುನಃಸ್ಥಾಪನೆ. ಆಪರೇಷನ್ ಬ್ಲೂ ಸ್ಟಾರ್ ನಂತರ ಕೆಲವು ತಿಂಗಳುಗಳ ನಂತರ, ದೇವಾಲಯದ ಸಂಕೀರ್ಣದಲ್ಲಿ ಪ್ರಮುಖ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಲಾಯಿತು. ಭದ್ರತಾ ದೃಷ್ಟಿಯಿಂದ ಕೇಂದ್ರ ಸರಕಾರ 100 ಮನೆಗಳನ್ನು ಕೆಡವಿ ಕಾಂಪ್ಲೆಕ್ಸ್ ಸುತ್ತಲೂ ಗಲ್ಲಿಯಾರ ಎಂಬ ಕಾರಿಡಾರ್ ನಿರ್ಮಿಸಿದೆ. ಇದನ್ನು ಸಾರ್ವಜನಿಕ ಉದ್ಯಾನವನವಾಗಿ ಪರಿವರ್ತಿಸಲಾಯಿತು ಮತ್ತು ಜೂನ್ 1, 1988 ರಲ್ಲಿ ತೆರೆಯಲಾಯಿತು. ಇತ್ತೀಚಿನ ಘಟನೆಗಳು. ಡಿಸೆಂಬರ್ 2021 ರಲ್ಲಿ, ದೇವಸ್ಥಾನದ ಗರ್ಭಗುಡಿಯಲ್ಲಿ ರೆಹ್ರಾಸ್ ಸಾಹಿಬ್, ಸಂಜೆ ಪ್ರಾರ್ಥನೆ ಅಡ್ಡಿಪಡಿಸಿದ ನಂತರ ಯುವಕನನ್ನು ಹೊಡೆದು ಕೊಂದರು ಎಂದು ಆರೋಪಿಸಲಾಗಿದೆ. ಗುರು ಗ್ರಂಥ ಸಾಹಿಬ್ ಪ್ರತಿಯ ಮುಂದೆ ಬಿದ್ದಿದ್ದ ಖಡ್ಗವನ್ನು ಎತ್ತಿಕೊಳ್ಳಲು ಯತ್ನಿಸಿದ್ದ. ವಾಸ್ತುಶಿಲ್ಪ. ಗೋಲ್ಡನ್ ಟೆಂಪಲ್ನ ವಾಸ್ತುಶಿಲ್ಪವು ವಿಭಿನ್ನ ವಾಸ್ತುಶಿಲ್ಪ ಶೈಲಿಗಳ ಸಂಗಮವಾಗಿದೆ. ಗುರು ಅರ್ಜನ್ ಅಡಿಯಲ್ಲಿ ನಿರ್ಮಿಸಲಾದ ಮೊದಲ ರಚನೆಯಾದ ಹರ್ಮಂದಿರ್ ಸಾಹಿಬ್, ಧರ್ಮಶಾಲಾಗಳು ಮತ್ತು ಪವಿತ್ರ ನೀರಿನ ಟ್ಯಾಂಕ್ಗಳ, ಸರೋವರಗಳು, ಪರಿಕಲ್ಪನೆಗಳನ್ನು ಸಂಯೋಜಿಸಿತು. ದೇವಾಲಯವನ್ನು ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಕಡಿಮೆ ಎತ್ತರದಲ್ಲಿ ನಿರ್ಮಿಸುವ ಗುರಿ ಹೊಂದಿದ್ದು, ಭಕ್ತರು ಕೆಳಮುಖವಾಗಿ ನಡೆಯಬೇಕು. 4 ಗೇಟ್ವೇಗಳು. ಸಿಖ್ ಧರ್ಮವು ಎಲ್ಲಾ 4 ಸಾಂಪ್ರದಾಯಿಕ ಭಾರತೀಯ ಜಾತಿ ವರ್ಗೀಕರಣಕ್ಕೆ, ವರ್ಣ, ಸಮಾನವಾಗಿ ತೆರೆದಿರುತ್ತದೆ ಎಂದು ಸೂಚಿಸುತ್ತದೆ. ಗೋಲ್ಡನ್ ಟೆಂಪಲ್ ವಾಸ್ತುಶೈಲಿಯು ಭಾರತೀಯ ಉಪಖಂಡದಲ್ಲಿ ಪ್ರಚಲಿತದಲ್ಲಿರುವ ವಿವಿಧ ವಾಸ್ತುಶಿಲ್ಪದ ಅಭ್ಯಾಸಗಳನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗುಡಿಯು 12.25 ಬೈ 12.25 ಮೀಟರ್ಗಳು ಮತ್ತು 2 ಅಂತಸ್ತುಗಳು ಮತ್ತು ಚಿನ್ನದ ಎಲೆಯ ಗುಮ್ಮಟವನ್ನು ಹೊಂದಿದೆ. ಇದು ಅಮೃತಸರದ ಒಳಗೆ ಇದೆ, ಇದನ್ನು ಅಮೃತಸರೋವರ ಎಂದು ಕರೆಯಲಾಗುತ್ತದೆ. ಈ ಕೊಳವು 5.1 ಮೀಟರ್ ಆಳವನ್ನು ಹೊಂದಿದೆ ಮತ್ತು 3.7 ಮೀಟರ್ ಅಗಲದ ಅಮೃತಶಿಲೆಯ ಪ್ರದಕ್ಷಿಣೆ ಮಾರ್ಗದಿಂದ ಆವೃತವಾಗಿದೆ. ಗರ್ಭಗುಡಿ 2 ಅಂತಸ್ತುಗಳನ್ನು ಹೊಂದಿದೆ. ಸಿಖ್ ಧರ್ಮಗ್ರಂಥ ಗುರು ಗ್ರಂಥ ಸಾಹಿಬ್ ಕೆಳ ಮಹಡಿಯಲ್ಲಿ ಪ್ರತಿದಿನ ಸುಮಾರು 20 ಗಂಟೆಗಳ ಕಾಲ ಕುಳಿತುಕೊಳ್ಳುತ್ತದೆ. ನೆಲಮಹಡಿಯು ಬಿಳಿ ಅಮೃತಶಿಲೆಯಿಂದ ಮಾಡಲ್ಪಟ್ಟಿದೆ ಮತ್ತು ಗರ್ಭಗುಡಿಯ ಸುತ್ತಲಿನ ಮಾರ್ಗವೂ ಅಮೃತಶಿಲೆಯಿಂದ ಕೂಡಿದೆ. ಗರ್ಭಗುಡಿಯ ಹೊರ ಭಾಗದಲ್ಲಿ ತಾಮ್ರದ ಫಲಕಗಳಿವೆ. ಮೇಲಿನ ಅಂತಸ್ತಿನ ಚಾವಣಿಯು ಚಿನ್ನದ ಲೇಪಿತ, ಉಬ್ಬು ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ. ಗೋಡೆಗಳ ಅಮೃತಶಿಲೆಯ ಫಲಕಗಳ ಮೇಲೆ ಹೂವಿನ ವಿನ್ಯಾಸಗಳು ಅರೇಬಿಕ್ ಶೈಲಿಯಲ್ಲಿವೆ. ಕಮಾನುಗಳು. ಸಿಖ್ ಧರ್ಮಗ್ರಂಥಗಳ ಪದ್ಯಗಳನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆಯಲಾಗಿದೆ. ದೇವಾಲಯದ ಸಂಕೀರ್ಣದ ದೈನಂದಿನ ಧಾರ್ಮಿಕ ಶುದ್ಧೀಕರಣಕ್ಕೆ ಬಳಸುವ ನೀರನ್ನು ಸಹ ಈ ವಿಭಾಗದಿಂದ ಪಡೆಯಲಾಗುತ್ತದೆ. ದೇವಾಲಯದ ಸಂಕೀರ್ಣವು ಎಲ್ಲಾ ಕಡೆಗಳಲ್ಲಿ ಮುಕ್ತತೆಯನ್ನು ಸೂಚಿಸುವ 4 ಪ್ರವೇಶದ್ವಾರಗಳನ್ನು ಹೊಂದಿದೆ, ಆದರೆ ಗರ್ಭಗುಡಿಯು ಒಂದು ಮಾರ್ಗದ ಮೂಲಕ ಹೋಗುವ ಏಕೈಕ ಪ್ರವೇಶದ್ವಾರವನ್ನು ಹೊಂದಿದೆ. ಗೋಲ್ಡನ್ ಟೆಂಪಲ್ನಲ್ಲಿ ಕೆಲಸ ಮಾಡಿದವರ ಹೆಸರನ್ನು ಒಳಗೊಂಡ ಪಟ್ಟಿಯನ್ನು ಸಿದ್ಧಪಡಿಸಿದ್ದರು. ಈ ಹೆಸರುಗಳಲ್ಲಿ ಕಿಶನ್ ಸಿಂಗ್, ಬಿಷನ್ ಸಿಂಗ್, ಕಪೂರ್ ಸಿಂಗ್, ಕೆಹರ್ ಸಿಂಗ್, ಮಹಂತ್ ಇಶಾರ್ ಸಿಂಗ್, ಸರ್ದೂಲ್ ಸಿಂಗ್, ಜವಾಹರ್ ಸಿಂಗ್, ಮೆಹ್ತಾಬ್ ಸಿಂಗ್, ಮಿಸ್ತ್ರಿ ಜೈಮಲ್ ಸಿಂಗ್, ಹರ್ನಾಮ್ ಸಿಂಗ್, ಇಶಾರ್ ಸಿಂಗ್, ಮಹಾಂತ್ ಇಶಾರ್ ಸಿಂಗ್ ಎಂದು ಗೊಂದಲಕ್ಕೀಡಾಗಬಾರದು. ಜ್ಞಾನ್ ಸಿಂಗ್. ಇವುಗಳಲ್ಲಿ ಲಾಲ್ ಸಿಂಗ್ ತರ್ನ್ ತರಣ್, ಮಂಗಲ್ ಸಿಂಗ್, ಮಿಸ್ತ್ರಿ ನಾರಾಯಣ್ ಸಿಂಗ್, ಮಿಸ್ತ್ರಿ ಜೀತ್ ಸಿಂಗ್, ಆತ್ಮ ಸಿಂಗ್, ದರ್ಜಾ ಮಾಲ್ ಮತ್ತು ವೀರ್ ಸಿಂಗ್ ಸೇರಿದ್ದಾರೆ. ದೇವಾಲಯದಲ್ಲಿ ವಿವಿಧ ಬದಲಾವಣೆಗಳು ಮತ್ತು ನವೀಕರಣಗಳ ಸಮಯದಲ್ಲಿ, ಗೋಡೆಯ ವರ್ಣಚಿತ್ರಗಳ ರೂಪದಲ್ಲಿ ಅಸ್ತಿತ್ವದಲ್ಲಿರುವ ಅನೇಕ ಕಲಾಕೃತಿಗಳು ಕಳೆದುಹೋಗಿವೆ. 19ನೇ ಶತಮಾನದ ಅಂತ್ಯದ ವೇಳೆಗೆ, ಭಕ್ತರು ದೇವಾಲಯದ ಗೋಡೆಗಳ ಮೇಲೆ ಅಮೃತಶಿಲೆಯ ಫಲಕಗಳನ್ನು ಅಂಟಿಸಲು ಅನುಮತಿಸಲಾಯಿತು,
ಆ ಮೂಲಕ ಭಿತ್ತಿಚಿತ್ರಗಳನ್ನು ಮರೆಮಾಡಲು ಅಥವಾ ನಾಶಮಾಡಲು ಅನುಮತಿಸಲಾಯಿತು. ಬುಂಗಾ ಎಂಬ ಗೋಲ್ಡನ್ ಟೆಂಪಲ್ ಸುತ್ತಲೂ ಸಾಂಪ್ರದಾಯಿಕ ಕಟ್ಟಡಗಳಿದ್ದವು. ಅಕಲ್ ತಖ್ತ್ ಮತ್ತು ತೇಜಸ್ ಸಿಂಗ್ ಸಮುದ್ರಿ ಹಾಲ್ ಇದರ ಪ್ರಮುಖ ಭಾಗಗಳಾಗಿವೆ. ಅಕಲ್ ತಖ್ತ್ ಸಿಖ್ ಧರ್ಮದ ಶಕ್ತಿಯ ಕೇಂದ್ರವಾಗಿದೆ, ಇದನ್ನು ಗುರು ಅರ್ಜನ್ ಹುತಾತ್ಮರಾದ ನಂತರ ಗುರು ಹರಗೋಬಿಂದ್ ಸ್ಥಾಪಿಸಿದರು. ಈ ಸ್ಥಳವು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಜಾತ್ಯತೀತ ವ್ಯವಹಾರಗಳನ್ನು ನಡೆಸುತ್ತದೆ. ಅಕಲ್ ತಖ್ತ್ ಅನ್ನು ತಖ್ತ್ ಶ್ರೀ ಅಕಲ್ ಬುಂಗಾ ಎಂದೂ ಕರೆಯುತ್ತಾರೆ. ಸಿಖ್ ಸಂಪ್ರದಾಯದಲ್ಲಿ 5 ತಖ್ತ್ಗಳಿವೆ, ಅವು ಸಿಖ್ ಧರ್ಮದಲ್ಲಿ ಪ್ರಮುಖ ಯಾತ್ರಾ ಸ್ಥಳಗಳಾಗಿವೆ. ಇವು ಆನಂದಪುರ, ಪಾಟ್ನಾ, ನಾಂದೇಡ್, ತಲ್ವಂಡಿ ಸಾಬೋ ಮತ್ತು ಅಮೃತಸರದಲ್ಲಿ ನೆಲೆಗೊಂಡಿವೆ. ತೇಜಸ್ ಸಿಂಗ್ ಸಮುಂದ್ರಿ ಹಾಲ್ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಸಮಿತಿಯ SGPC ಕಚೇರಿಯಾಗಿದ್ದು, ಲಂಗರ್ ಕಿಚನ್ ಮತ್ತು ಅಸೆಂಬ್ಲಿ ಹಾಲ್ ಬಳಿ ಇದೆ. ಇದು ಪ್ರಮುಖ ಸಿಖ್ ದೇವಾಲಯಗಳ ಕಾರ್ಯಾಚರಣೆಗಳನ್ನು ಸಂಘಟಿಸುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. 2 ಎತ್ತರದ ಗೋಪುರಗಳನ್ನು ಹೊಂದಿರುವ ಬುಂಗಾ ಕೊಳದ ಸುತ್ತ ಪ್ರದಕ್ಷಿಣೆ ಮಾರ್ಗದಿಂದ ರಾಮಗರ್ಹಿಯಾ ಗೋಚರಿಸುತ್ತದೆ. ಇದಕ್ಕೆ ಜಸ್ಸಾ ಸಿಂಗ್ ರಾಮಗರ್ಹಿಯಾ ಹೆಸರಿಡಲಾಗಿದೆ. 18ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಮಿನಾರ್ಗಳು ಅಫ್ಘಾನ್ ದಾಳಿಗಳು ಮತ್ತು ದೇವಾಲಯದ ನಾಶದ ಅವಧಿಗೆ ಹಿಂದಿನವುಗಳಾಗಿವೆ. ದೇವಾಲಯದ ಮೂಲ ಆವೃತ್ತಿಯು ಗಡಿಯಾರದ ಗೋಪುರವನ್ನು ಹೊಂದಿಲ್ಲ, ಆದರೆ ಈಗ ಕಳೆದುಹೋದ ಅರಮನೆ ಎಂದು ಕರೆಯಲ್ಪಡುವ ಕಟ್ಟಡವನ್ನು ಹೊಂದಿದೆ. ನಂತರ ಬ್ರಿಟಿಷ್ ಇಂಡಿಯಾದ ಅಧಿಕಾರಿಗಳು ಅದನ್ನು ಕೆಡವಿದರು ಮತ್ತು ಅದರ ಸ್ಥಳದಲ್ಲಿ ಗಡಿಯಾರ ಗೋಪುರವನ್ನು ನಿರ್ಮಿಸಿದರು. ಗೋಲ್ಡನ್ ಟೆಂಪಲ್ ಸಂಕೀರ್ಣದಲ್ಲಿ 3 ಹಲಸಿನ ಮರಗಳನ್ನು ಸಂರಕ್ಷಿಸಲಾಗಿದೆ. ಬಾಬಾ ಬುದ್ಧ, ಲಾಚಿ ಬೇರ್ ಮತ್ತು ದುಖ್ ಭಂಜನಿ ಬೇರ್ ಮರಗಳು ಸಿಖ್ ಸಂಪ್ರದಾಯದಲ್ಲಿ ಪ್ರಮುಖವಾಗಿವೆ. ಗೋಲ್ಡನ್ ಟೆಂಪಲ್ ಸಿಖ್ ಹಿಸ್ಟರಿ ಮ್ಯೂಸಿಯಂ ಅನ್ನು ಸಹ ಹೊಂದಿದೆ, ಇದು ಗುರುಗಳು ಮತ್ತು ಹುತಾತ್ಮರ ವರ್ಣಚಿತ್ರಗಳು ಮತ್ತು ಐತಿಹಾಸಿಕ ವಸ್ತುಗಳನ್ನು ಪ್ರದರ್ಶಿಸುತ್ತದೆ. ಮುಖ್ಯ ದ್ವಾರವು ಸಿಖ್ ಐತಿಹಾಸಿಕ ಘಟನೆಗಳು, ಸಂತರು ಮತ್ತು ಹುತಾತ್ಮರು, ರಂಜಿತ್ ಸಿಂಗ್ ಮತ್ತು ಸಿಖ್ ಸೈನಿಕರ ಕೊಡುಗೆಗಳನ್ನು, ವಿಶ್ವ ಸಮರಗಳು ಮತ್ತು ಭಾರತ-ಪಾಕಿಸ್ತಾನ ಯುದ್ಧಗಳಲ್ಲಿ ಹುತಾತ್ಮರಾದವರನ್ನು ನೆನಪಿಸುವ ಹಲವಾರು ಸ್ಮಾರಕ ಫಲಕಗಳನ್ನು ಹೊಂದಿದೆ. ಹರ್ಮಂದಿರ್ ಸಾಹಿಬ್ ಸಂಕೀರ್ಣವು ಲಂಗರ್ ಹೊಂದಿದೆ, ಸಮುದಾಯದಿಂದ ನಡೆಸಲ್ಪಡುವ ಉಚಿತ ಅಡುಗೆಮನೆ ಮತ್ತು ಊಟದ ಕೋಣೆ. ಇಲ್ಲಿ ಎಲ್ಲಾ ಸಂದರ್ಶಕರಿಗೆ ಅವರ ಧರ್ಮ, ಲಿಂಗ ಅಥವಾ ಆರ್ಥಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಆಹಾರವನ್ನು ನೀಡಲಾಗುತ್ತದೆ. ಗೋಲ್ಡನ್ ಟೆಂಪಲ್ನಲ್ಲಿ ಪ್ರತಿದಿನ ಹಲವಾರು ಆಚರಣೆಗಳನ್ನು ನಡೆಸಲಾಗುತ್ತದೆ. ಗುರು ಗ್ರಂಥ ಸಾಹಿಬ್ಗೆ ಜೀವಂತ ವ್ಯಕ್ತಿ, ಗುರು ಎಂದು ಗೌರವ ಸಲ್ಲಿಸಲಾಗುತ್ತದೆ. ಇದರಲ್ಲಿ ಸುಖಾಸನ ಮತ್ತು ಪ್ರಕಾಶ್ ಸೇರಿದ್ದಾರೆ. ಸಮಕಾಲೀನ ಸಿಖ್ ಧರ್ಮದ ಮೇಲೆ ಸಿಂಗ್ ಸಭಾ ಚಳವಳಿಯ ಪ್ರಭಾವವು ಗಮನಾರ್ಹವಾಗಿದೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಾರಂಭವಾದ ಚಳುವಳಿಯು ನಿಜವಾದ ಸಿಖ್ ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಸುಧಾರಿಸುವ ಗುರಿಯನ್ನು ಹೊಂದಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ನಂತರದ ಪ್ರತಿಭಟನೆಗಳು ಗೋಲ್ಡನ್ ಟೆಂಪಲ್ ನಿರ್ವಹಣೆಯನ್ನು ಮತ್ತು ಖಜಾನೆಯ ಮೇಲಿನ ನಿಯಂತ್ರಣವನ್ನು ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಸಮಿತಿಗೆ ಹಸ್ತಾಂತರಿಸಲು ಚಳುವಳಿಯನ್ನು ಪ್ರೇರೇಪಿಸಿತು. ಗೋಲ್ಡನ್ ಟೆಂಪಲ್ ಸಂಕೀರ್ಣವು ಪಂಜಾಬಿ ಸುಬಾ ಚಳುವಳಿಯ ಪ್ರಮುಖ ಕೇಂದ್ರವಾಗಿತ್ತು, ಇದು ಆಧುನಿಕ ಪಂಜಾಬ್ ರಾಜ್ಯದ ರಚನೆಗೆ ಕಾರಣವಾಯಿತು. 1980ರ ದಶಕದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಸಮಯದಲ್ಲಿ ಸಿಖ್ ಮೂಲಭೂತವಾದಿಗಳು ಗೋಲ್ಡನ್ ಟೆಂಪಲ್ ಅನ್ನು ವಶಪಡಿಸಿಕೊಂಡರು. ಇದರ ಪರಿಣಾಮವಾಗಿ ಭಾರತೀಯ ಸೇನೆಯು ಆಪರೇಷನ್ ಬ್ಲೂ ಸ್ಟಾರ್ ಅನ್ನು ಪ್ರಾರಂಭಿಸಿತು, ಇದರಲ್ಲಿ ಅಕಾಲ್ ತಖ್ತ್ ನಾಶವಾಯಿತು ಮತ್ತು ಅನೇಕ ಜನರು ಸಾವನ್ನಪ್ಪಿದರು. ಅಕಾಲ್ ತಖ್ತ್ ಅನ್ನು 1986ರಲ್ಲಿ ದುರಸ್ತಿ ಮಾಡಲಾಯಿತು ಮತ್ತು 1999ರಲ್ಲಿ ಪುನಃ